ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಕೇಳಿದ್ರಲ್ಲ ಬಂಧುಗಳೇ, ಗಿಲ್ಲಿಯವರು ಕಾವ್ಯ ಅವರಿಗೆ ಹೇಳ್ತಿರೋ ಸಾಂಗನ್ನ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸಟಾಯಿತೀಗ ಬೇಗ ಬಾ ಅಂತ ಹೇಳ್ತಿರೋದು. ಇದು ಯಾಕೆ ಕಾವ್ಯ ಅವರಿಗೆ ಗಿಲ್ಲಿ ಹೇಳ್ತಾ ಇದ್ದಾರೆ, ಇದರ ಅಸಲಿಯತ್ತೇನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. Sparkler Naveen, where we spark young minds. ಗಿಲ್ಲಿ ಅವರು ಬಿಗ್ ಬಾಸ್ನ ಮನೆಯೊಳಗಿದ್ದಾಗಲೂ ಕೂಡ ಕಾವ್ಯವರನ್ನ ತುಂಬಾನೇ ರೇಗಿಸಿದ್ದುಂಟು. ಈಗ ಹೊರಗೆ ಬಂದು ದಿನಗಳೇ ಕಳೆದು ಹೋಗಿವೆ, ತಿಂಗಳುಗಳು ಮುಗಿದು ಹೋಗಿವೆ. ಆದರೆ ಈಗ ಮತ್ತೆ ಅವರು ರೇಗಿಸ್ತಾ ಇದ್ದಾರಾ ಅಥವಾ ಇದರ ನಿಜ ಏನು ಅಂತ ತಿಳ್ಕೊಳ್ಳೇಬೇಕು ಅಂತ ನಿಮಗೆ ಅನ್ನಿಸ್ತಿದೆಯಲ್ಲ ಬಂಧುಗಳೇ? ಹೌದು, ಗಿಲ್ಲಿಯವರು ಕಾವ್ಯ ಅವರಿಗೆ ಈ ಒಂದು ಸಾಂಗ್ ಹೇಳಿರೋದು ಅಕ್ಷರಶಃ ಸತ್ಯ ಬಂಧುಗಳೇ. ಯಾವ ಸಂದರ್ಭ ಮತ್ತು ಎಲ್ಲಿ ಅಂದರೆ ಗಿಚ್ಚ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಸ್ಪಂದನ ಮತ್ತು ಕಾವ್ಯವರು ಭಾಗವಹಿಸಿದ್ದು. ಇಲ್ಲಿ ಕೆಲವು ಟಾಸ್ಕ್ಗಳನ್ನು ನೀಡಲಾಗಿದ್ದು, ಚೀಟಿಯಲ್ಲಿ ಬರೆದಿರುವ ವಿಚಾರದಂತೆ ಮಾಡಬೇಕು ಅಂತಕ್ಕಂಥ ಟಾಸ್ಕನ್ನು ನೀಡಲಾಗಿದೆ ಬಂಧುಗಳೇ. ಈ ಒಂದು ಸಂದರ್ಭದಲ್ಲಿ ಸ್ಪಂದನಗೊಂಡು ಟಾಸ್ಕ್ ಬಂದಿತ್ತು, ಅದು ತುಂಬಾ ಈಸಿ ಇತ್ತು. ಆದರೆ ನಂತರ ಟಾಸ್ಕ್ ಬಂದಿದ್ದು ಯಾರಿಗಪ್ಪ ಅಂದರೆ ನಮ್ಮ ಕಾವ್ಯ ಅವರಿಗೆ. ಅವರು ಚೀಟಿಯನ್ನು ಎತ್ಕೊಂಡ್ರು, ಆ ಚೀಟಿಲಿ ಬರೆದಿತ್ತು ಗಿಲ್ಲಿಯವರಿಗೆ ಕಾಲ್ ಮಾಡಿ ಒಂದು ರೊಮ್ಯಾಂಟಿಕ್ ಸಾಂಗನ್ನು ಕೇಳಬೇಕು ಅಂತ. ಆಗ ಕಾವ್ಯ ಅವರು ಗಿಲ್ಲಿಯವರಿಗೆ ಕಾಲ್ ಮಾಡಿ ಒಂದು ರೊಮ್ಯಾಂಟಿಕ್ ಸಾಂಗ್ ಹೇಳಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಗಿಲ್ಲಿಯವರು ಹೇಳಿದ ಸಾಂಗ್ ಯಾವುದಪ್ಪ ಅಂದರೆ ನೀವೇ ಕೇಳಿಸ್ಕೊ. ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡ್ಬೇಕಂತ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಇದು ಹೇಗಾಗಿದೆ ಅಂದರೆ ಕರ್ನಾಟಕದ ಜನತೆ ಕಾಯ್ತಿರೋದು ಕೂಡ ಇದಕ್ಕೇನೆ. ಹಾಗೇನೆ ಕಲರ್ಸ್ ಕನ್ನಡದವರು ಕೂಡ ಕ್ರಿಯೇಟ್ ಮಾಡ್ತಿರೋದು ಇದೇ ಸಂದರ್ಭಕ್ಕೆ ಅಂತಕ್ಕಂಥದ್ದು. ಇದರ ನಿಜವಾದ ರೂಪ, ನಿಜವಾದ ವಿಷಯ ಏನು ಅಂತ ನಿಮಗೆ ತಿಳಿಬೇಕಂದ್ರೆ ಈ ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಗಿಚ್ಚಗಿಲಿ ಕಾರ್ಯಕ್ರಮವನ್ನು ನೋಡಲೇಬೇಕು. ಅಂತೂ ಕಾತುರದಿಂದ ಕಾಯುತ್ತಿರುವ ಕರ್ನಾಟಕದ ಜನತೆಗೆ ಗಿಲ್ಲಿ ಕಾವ್ಯ ಅವರ ಈ ಮಾತು ಎಷ್ಟೋ ಖುಷಿ ನೀಡಿದೆ. ಅಂತೂ ನೆರೆದಿರುವ ಜನರೆಲ್ಲರಿಗೂ ಕೂಡ ಮನರಂಜನೆಯನ್ನು ನೀಡಿದ್ದೆ ಅಂದರೆ ತಪ್ಪಾಗೋದಿಲ್ಲ. ಗಿಲ್ಲಿ ಮತ್ತು ಕಾವ್ಯರವರ ಕುರಿತಾದಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಬಾಯ್. ಧನ್ಯವಾದಗಳು.